ಹಾಯ್ ಎವ್ರಿವನ್ ವೆಲ್ಕಮ್ ಟು ಧನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಗ ದೇವ್ರ ಮನೇಲಿಟ್ಟಿರುವಂಥ ಐಟಮ್ಸ್ ಎಲ್ಲ ತೊಳೆಯೋದಕ್ಕೆ ಪೀತಾಂಬರಿ ಹುಣ್ಸೆಹಣ್ಣೆಲ್ಲ ಹಾಕ್ಕೊಂಡು ತುಂಬಾ ಟೈಮ್ ವೇಸ್ಟ್ ಮಾಡಿಕೊಂಡು ಎಷ್ಟೊಂದು ಸಲ ಸುಮ್ಮನೆ ಅದನ್ನು ತಿಕ್ಕಿ ತಿಕ್ಕಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಅಂಥ ಸಮಯದಲ್ಲಿ ಈ ಪೇಸ್ಟನ್ನ ಒಂದು ಸಲ ಟ್ರೈ ಮಾಡಿ 2 ನಿಮಿಷದಲ್ಲಿ ನೀಟಾಗಿ ಅದು ಎಷ್ಟೇ ಹಳೆ ಕೊಳೆ ಇದ್ದರೂ ಕೂಡ ಫುಲ್ ನೀಟಾಗೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದು ಬೌಲ್ಗೆ ಫುಲ್ ಒಂದು ಅರ್ಧ ನಿಂಬೆಹಣ್ಣು ಇರುತ್ತಲ್ಲ ಫುಲ್ ತೊಗೊಂಡಿದ್ದೀನಿ. ನಮ್ಮನೆ ಸ್ವಲ್ಪ ಇರೋದ್ರಿಂದ ಐಟಮ್ಸ್ ಎಲ್ಲ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನು ಅರ್ಧ ನಿಂಬೆಹಣ್ಣು ಫುಲ್ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟಿರುತ್ತೆ ಅಲ್ವಾ ಐಟಮ್ಸ್ ಎಲ್ಲ ಅದನ್ನ ನೋಡಿಕೊಂಡು ನೀವು ತೊಗೊಳ್ಳಿ. ಅದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಮೊಸರು ಇರುತ್ತಲ್ಲ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರಾದ್ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ಇಷ್ಟನ್ನು ಫುಲ್ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಬೇಕಿದ್ರೆ ಕಡಲೆ ಹಸಿಟ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ಆಗುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಳಶ ಚೊಂಬು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಪೇಸ್ಟ್ನೆಲ್ಲ ನೀಟಾಗೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಇವಾಗ ನೀವೇ ನೋಡ್ತಿದ್ದೀರಲ್ಲ, ಜಸ್ಟ್ ಇವಾಗ 1 ಮಿನಿಟ್ ಬಿಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ರೆ ಸಾಕು. ಇವಾಗ ಜಾಸ್ತಿ ಅದನ್ನು ಕೈಯಲ್ಲಿ ತಿಕ್ಕೋ ನೆಸೆಸಿಟಿನೂ ಕೂಡ ಏನು ಬೇಡ. ನೀಟಾಗಿ ಅದನ್ನೆಲ್ಲ ಹಚ್ಚಿ 1 ಮಿನಿಟ್ ಇಟ್ಟು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿದ್ರೆ ಸಾಕು. ಫುಲ್ ನೀಟಾಗಿ ಎಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬೇರೆ ಐಟಮ್ಸ್ ಎಲ್ಲ ಇತ್ತಲ್ಲ ಅದಕ್ಕೆಲ್ಲ ಹಚ್ಚಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ವಾಶ್ ಮಾಡಿದ್ದೀನಿ. ಇವಾಗ ನೀವೇ ನೋಡ್ತಿದ್ದೀರಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ವಾಶ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರದ್ದೆಲ್ಲ ಫುಲ್ ತೇವ ಇರುತ್ತಲ್ಲ ನೀಟಾಗೆಲ್ಲ ವಾಶ್ ಮಾಡ್ಕೊಬೋದು. ಇದೇನು ಬೇಗ ಒಂದು 2 ಮಿನಿಟ್ಸು ಬೇಡ. ಜಾಸ್ತಿ ಒಂದು ಐಟಮ್ಸ್ ಏನಾದ್ರು ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸ್ವಲ್ಪ ಏನಾದ್ರು ಇದ್ದರೆ ಒಂದು 2 ಮಿನಿಟ್ಸಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವೇ ನೋಡ್ತಿದ್ದೀರಲ್ಲ ಫುಲ್ ನೀಟಾಗೆಲ್ಲ ಕ್ಲೀನಾಗಿದೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.